ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂಥ ಒಂದು ಸಬ್ಜೆಕ್ಟ್ ಅಂದರೆ ತರಗತಿ 7 ವಿಷಯ ಗಣಿತ, FLN ಕಲಿಕಾ ಫಲಗಳು ಪ್ರಶ್ನೆ ಸಂಖ್ಯೆ 1ರಿಂದ 4 ಹಾಗೂ ಅಪೇಕ್ಷಿತ ಕಲಿಕಾ ಫಲಗಳು ಪ್ರಶ್ನೆ ಸಂಖ್ಯೆ 5ರಿಂದ 10. ಸೊ ಇದು ಪ್ರಶ್ನೆಗಳ ವಿಷಯ ಆದರೆ ಈಗ ಅಪೇಕ್ಷಿತ ಕಲಿಕಾ ಫಲಗಳು 1ರಿಂದ 4 ಯಾವುದಿದೆ, 5ರಿಂದ 10 ಯಾವುದಿದೆ, ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತೇನೆ. 4 ಅಂಕಿಯ ಸಂಖ್ಯೆಯನ್ನು ಓದುವರು, ಬರೆಯುವರು ಮತ್ತು ಅರ್ಥೈಸಿಕೊಳ್ಳುವರು. ಕನಿಷ್ಠ 4 ಅಂಕಿಗಳ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳನ್ನು ಮಾಡುವರು. ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ವಾಕ್ಯ ರೂಪದ ಲೆಕ್ಕಗಳನ್ನು ಬಿಡಿಸುವರು. ನಿತ್ಯ ಜೀವನದಲ್ಲಿ ಗಣಿತದ ಕ್ರಿಯೆಗಳನ್ನು ಅನ್ವಯಿಸುವರು. ಸಮಯ, ಹಣ, ಅಳತೆ ಮತ್ತು ದತ್ತಾಂಶ. ಸೊ ಇದು 4ಕ್ಕೆ ಸಂಬಂಧಪಟ್ಟಂಗೆ FLN ಕ್ವೆಶನ್ಸನ್ನು ತೆಗೆದಿದ್ದಾರೆ. ಇಲ್ಲಿ ನಿಮಗೆ ನೀವು ಮಾಡಬೇಕಾಗಿರುವಂಥದ್ದು ಅಪೇಕ್ಷಿತ ಕಲಿಕಾ ಫಲಗಳನ್ನು ಬರ್ಕೊಳ್ಳುವಂಥದ್ದು. ಪೂರ್ವ ಪರೀಕ್ಷೆಗೆ ಈಗ ನಾನು ನಿಮಗೆ ಮಾಡೆಲ್ ಕ್ವೆಶನ್ ಪೇಪರನ್ನು ಕೂಡ ತೋರಿಸ್ತೀನಿ, ನೋಡ್ಬೋದು ನೀವೀಗ. 10 ಅಪೇಕ್ಷಿತ ಕಲಿಕಾ ಫಲಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳನ್ನು ನಿಗದಿ ಮಾಡಲಾಗಿದೆ. ಸೊ ಈಗ ಇಲ್ಲಿ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು FLN ಅಂದರೆ ಬುನಾದಿ ಸಾಮರ್ಥ್ಯದ ಪ್ರಶ್ನೆಗಳು. ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ 4 ಪ್ರಶ್ನೆಗಳು ಕೂಡ ಮೊದಲ 4 ಅಪೇಕ್ಷಿತ ಕಲಿಕಾ ಫಲಗಳಿಗೆ ಸರಿ ಹೊಂದುವಂಥದ್ದು. ಸೊ ಆ ಒಂದು 4 ಪ್ರಶ್ನೆಗಳನ್ನು FLN ಪ್ರಶ್ನೆಗಳಾಗಿ ನಾವು ನೋಡ್ಬೋದು. ನೆಕ್ಸ್ಟ್ 5ರಿಂದ 10 ಪ್ರಶ್ನೆಗಳು ಏನಿದ್ದಾವೆ ಅದೆಲ್ಲದೂ ಕೂಡ ಅಪೇಕ್ಷಿತ ಕಲಿಕಾಫಲ ಆಧಾರಿತ ಪ್ರಶ್ನೆಗಳಾಗಿರುತ್ತೆ ಫ್ರೆಂಡ್ಸ್. ನೀವಿಲ್ಲಿ 5ರಿಂದ 10ನೇ ಪ್ರಶ್ನೆಯನ್ನು ನೀವು ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಈಗ ಪೂರ್ವ ಪರೀಕ್ಷೆದಾದ ನಂತರ ನೆಕ್ಸ್ಟ್ ಬರುವಂಥದ್ದು ಸಾಫಲ್ಯ ಪರೀಕ್ಷೆ. ಸೊ ಪೂರ್ವ ಪರೀಕ್ಷೆ ಅಕಸ್ಮಾತ್ ಮಕ್ಕಳು ಚೆನ್ನಾಗಿ ಮಾಡಲಿಲ್ಲ, B ಗ್ರೇಡ್ ಬಂತು ಅಂತ ಹೇಳಿದ್ರೆ ನಾವು ಸಾಫಲ್ಯ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ. ಸೊ ಇದಕ್ಕೂ ಕೂಡ ಸೇಮ್ ರೂಲ್ ಅನ್ವಯ ಆಗುತ್ತೆ. ಫಸ್ಟ್ ಏನು FLN ಅಂತ ಹೇಳಿದೆ, ಆಮೇಲೆ ಸಾಫಲ್ಯ ಹೇಳಿದೆ, ಅದೆಲ್ಲದೂ ಕೂಡ ಅನ್ವಯ ಆಗುತ್ತೆ. ಸೊ ಇಲ್ಲಿ ಒಟ್ಟು 10 ಪ್ರಶ್ನೆಗಳು ಇರುವಂಥದ್ದು. ಮೊದಲಿನಿಂದ ನೀವು ನೋಡ್ತಾ ಬರ್ಬೋದು, 10 ಪ್ರಶ್ನೆಗಳಿರುವಂಥದ್ದು. ಇದನ್ನು ನೀವು ಮಾಡೆಲ್ ಆಗಿನೂ ಕೂಡ ಉಪಯೋಗಿಸ್ಕೊಳ್ಬೋದು. ಇಲ್ಲ ಇದನ್ನೇ ನಾನು ಮಾಡ್ತೀನಿ ಅನ್ನೋದಾದರೆ ಅದು ನಿಮಗೆ ಬಿಟ್ಟಿರುವಂಥದ್ದು, ನಿಮ್ಮ ಒಪಿನಿಯನ್ಗೆ ಬಿಟ್ಟಿರುವಂಥದ್ದು. ಸೊ ಇಲ್ಲಿ ಕೂಡ 10 ಪ್ರಶ್ನೆಗಳು ಇರುವಂಥದ್ದು. ಈ 10 ಪ್ರಶ್ನೆಗಳಿಗೆ ಅವರು ಸರಿಯಾಗಿ ಉತ್ತರಿಸಬೇಕು. ಅಕಸ್ಮಾತ್ ಏನಾದ್ರೂ ಪೂರ್ವ ಪರೀಕ್ಷೆಯಲ್ಲೂ ಹಾಗೂ ಸಾಫಲ್ಯ ಪರೀಕ್ಷೆಯಲ್ಲೂ ಎರಡರಲ್ಲೂ ಕೂಡ ಅವರೇನಾದರೂ B ತಗೊಂಡ್ರು ಅಂದರೆ ಅವರು FLN ಮಕ್ಕಳಾಗಿ ಕನ್ವರ್ಟ್ ಆಗ್ತಾರೆ, FLNಗೆ ಹೋಗ್ತಾರೆ. ಪರಿಹಾರ ಬೋಧನೆ ಅಂತಹ ಮಕ್ಕಳಿಗೆ ಅಗತ್ಯವಿದೆ ಅಂತ ಹೇಳಿ ಅಲ್ಲಿ ನಾವು ಭಾವಿಸ್ಕೊಳ್ಬಹುದು. ಸೊ ಇದಿಷ್ಟು 7ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಅಪೇಕ್ಷಿತ ಕಲಿಕಾ ಫಲಗಳು, ಹಾಗೆಯೇ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಅಥವಾ ಪೋಸ್ಟ್ ಟೆಸ್ಟ್ ಅಂದರೆ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ಆಗಿರ್ಬೋದು. ಸೊ ಇದಾಗಿತ್ತು ನನ್ನದೊಂದು ಚಿಕ್ಕದಾದಂಥ ಇನ್ಫಾರ್ಮೇಟಿವ್ ಆದಂತಹ ಒಂದು ವಿಡಿಯೋ. ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.